ಚನ್ನಪಟ್ಟಣದಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಹೈಟೆಕ್ ಮಾವು ಸಂಸ್ಕರಣಾ ಘಟಕದ ಉದ್ಘಾಟನೆಗೆ ಗ್ರಹಣ ಆವರಿಸಿದೆ. ಮಾವು ಸೀಸನ್ ಮುಗಿತಾ ಬಂದರೂ ಮಾವು ಸಂಸ್ಕರಣಾ ಘಟಕ ಮಾತ್ರ ಉದ್ಘಾಟನೆ ಭಾಗ್ಯವನ್ನೇ ಕಾಣ್ತಾ ಇಲ್ಲ. ಜೂನ್ ತಿಂಗಳ ಒಳಗಾಗಿ ಉದ್ಘಾಟನೆ ಮಾಡೋದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಆದರೆ ತಾಂತ್ರಿಕ ಸಮಸ್ಯೆ ಕಾರಣದ ನೆಪ ಮತ್ತೆ ಇಲಾಖೆಗಳ ಸಮನ್ವಯದ ಕೊರತೆಯಿಂದ ಘಟಕ ಇನ್ನು ಉದ್ಘಾಟನೆ ಭಾಗ್ಯ ಕಾಣ್ತಾ ಇಲ್ಲ. ಈಗಾಗಲೇ ಮಳೆಯಿಂದಾಗಿ ಕಟಾವು ಮಾಡಲಾಗದೆ ಮರದಲ್ಲೇ ಮಾವಿನ ಫಸಲು ಕೊಳಿತಾ ಇದ್ದು ಸಂಸ್ಕರಣಾ ಘಟಕ ಉದ್ಘಾಟನೆಯಾಗದೆ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಸಂಸ್ಕರಣಾ ಘಟಕ ಆಗಿದೆ. 16 ಕೋಟಿ ಖರ್ಚು ಮಾಡಿದ್ರು ಕೂಡ ಸರ್ಕಾರದ ನಿರ್ಲಕ್ಷ್ಯತನದಿಂದ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದು ನೆನೆಗುದಿಗೆ ಬಿದ್ದಿದೆ. ಸೀಸನ್ ಬಂದರೂ ಕೂಡ ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದು ಕೂಡಲೇ ಆಗಬೇಕು ಅಂತ. ಸೀಸನ್ ಮುಗಿತಾ ಬಂತು, ರೈತರೆಲ್ಲ ಬೀದಿ ಪಾಲಾದರೂ ಇವತ್ತಿನವರೆಗೂ ಎಚ್ಚರಿಕೊಳ್ಳಲಿಲ್ಲ. ಸರ್ಕಾರ ಎಲ್ಲದಕ್ಕೂ ತೋರಿಸೋವಂಥ ಜವಾಬ್ದಾರಿನ ಯಾಕೆ ರೈತರ ಬಗ್ಗೆ ತೋರಿಸಲಿಲ್ಲ? ಇವತ್ತು ರಾಮನಗರ ಜಿಲ್ಲೆ ಮಾವು ಬೆಳೆಗಾರ ರೈತರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಬೆಳೆ ಕುಸಿದಿದೆ. ನಿರಂತರ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಕೂಡಲೇ DCM ಎಲ್ಲ ಹೇಳ್ತಾರಲ್ಲ, ಇದ್ರ ಕಡೆ ಗಮನ ಹರಿಸ್ಬೇಕು. ಇದ್ರ ಕಡೆ ಇಲ್ಲಿ ಗೆದ್ದಿರ್ತಕ್ಕ ಜನಪ್ರತಿನಿಧಿ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಕೂಡಲೇ ಗಮನ ಹರಿಸಿ ಈ ಮಾವು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.